ನಮಸ್ಕಾರಗಳೇ. ನಾನು ನಿಮ್ಮ ಪರಶುರಾಮ್ ಮಹೇಂದ್ರಕರ್. ವಿಜಯ ಗರ್ಜನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಕೂಡ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ವ್ಯಕ್ತಿತ್ವ ವಿಕಸನದ ಕುರಿತು ಇವತ್ತಿನ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಗೆಳೆಯರೆ, ಇವತ್ತಿನ ಸಂಚಿಕೆಯ ಶಿರೋನಾಮೆ ಇರಲಿ ಸಂಯಮಶೀಲ ಪ್ರಯತ್ನ, ಅದುವೇ ಯಶಸ್ಸಿನ ಅನರ್ಘ್ಯ ರತ್ನ ಅನ್ನುವಂಥ ಒಂದು ಸಂಚಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಗೆಳೆಯರೆ, ಈ ಒಂದು ನಾವು ಯಶಸ್ಸಿನ ಕಾರ್ಯಕ್ಕೆ ಕೈ ಹಾಕಬೇಕಾದ್ರೆ, ಯಾವುದೋ ಒಂದು ಕಾರ್ಯಕ್ಷೇತ್ರಕ್ಕೆ ನಾವು ಕೈ ಹಾಕಿದಾಗ ನಾವು ಇದರಲ್ಲಿ ಯಶಸ್ವಿ ಆಗಬೇಕು ಅಂತ ಭಾವಿಸೋದು ಸಹಜ ಅಲ್ವಾ? ಆದರೆ ಈ ಯಶಸ್ಸಿನ ಬಾಗಿಲ ಹತ್ರ ಹೋಗೋದು, ಯಶಸ್ಸಿನ ಒಂದು ದಾರಿಯನ್ನು ಹುಡುಕೋದು, ಅದು ನಮ್ಮಲ್ಲೇ ಇರುವಂಥ ಕೆಲವೊಂದು ಗುಣಗಳ ಮೇಲಿರ್ತದೆ. ನಮ್ಮ ರೀತಿ ನೀತಿಗಳು, ನಮ್ಮ ಜೀವನ ಶೈಲಿ ಮೇಲಿರ್ತದೆ. ಇದನ್ನ ನಾವು ಕೆಲವೊಂದು ನಮ್ಮ ಜೀವನ ಶೈಲಿ ಒಳಗೆ ಅಳವಡಿಸ್ಕೊಳ್ಬೇಕಾಗ್ತದೆ. ನಮ್ಮ ಜೀವನ ಶೈಲಿಯನ್ನು ಪರಿವರ್ತಿಸಿಕೊಳ್ಬೇಕಾಗ್ತದೆ. ಅದನ್ನ ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾವ ರೀತಿ ನಾವು ಯಶಸ್ಸನ್ನು ಕಾಣಬೇಕು, ಯಶಸ್ಸನ್ನು ಕಾಣ್ಬೇಕಾದ್ರೆ ನಮ್ಮಲ್ಲಿ ಯಾವ ರೀತಿ ಯಾವ ಒಂದು ಜೀವನ ಶೈಲಿ ನಾವು ರೂಢಿಸ್ಕೊಳ್ಬೇಕಂತ ಅನ್ನೋದ್ರ ಬಗ್ಗೆನೇ ಇವತ್ತಿನ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಗೆಳೆಯರೆ, ಈ ಸಂಚಿಕೆ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯಮಾಡಿ ಕಮೆಂಟ್ ಮಾಡಿ. ಹಾಗಾದ್ರೆ ಇನ್ನೊಂದರ ವಿಷಯವನ್ನು ಪ್ರಸ್ತುತಪಡಿಸೋಣ. ಗೆಳೆಯರೆ, ಈ ಒಂದು ಯಶಸ್ಸು ನಾವು ಪಡಿಬೇಕಾದ್ರೆ ಅದಕ್ಕೆ ಏನು ಅವಶ್ಯಕ? ಒಂದು ಸಂಯಮಶೀಲ ಪ್ರಯತ್ನ ಇರಬೇಕು, ಸಹನಶೀಲತೆ ಇರಬೇಕು, ನಿರಂತರ ಪ್ರಯತ್ನ ಇರಬೇಕು. ಅಂದಾಗ ಮಾತ್ರ ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಈಗ ನಾವು ಇಂದೇನೋ ಒಂದು ಸಾಧನೆಯ ಹಾದಿಯೊಳಗೆ ನಡಿಬೇಕು, ಏನೋ ಒಂದು ಸಾಧಿಸಬೇಕು ಅಂತಂದಾಗ ಕೆಲವೊಂದು ವಿಘ್ನಗಳು ಬರೋದು ಸಹಜ. ಅದಕ್ಕೆ ಎದೆಗೊಂದಿದ್ದೇನೆ, ಅದನ್ನು ಸಾಧಿಸ್ತೇನೋ ಒಂದು ಮನಸ್ಥೈರ್ಯ, ಒಂದು ಆತ್ಮವಿಶ್ವಾಸ ಇದ್ದಾಗ, ಅದ್ರ ಜೊತೆಗೆ ನಿರಂತರ ಪ್ರಯತ್ನ ಇವು ಇದ್ದಾಗ ಅದು ಖಂಡಿತವಾಗಿ ನಾವು ಒಂದು ಯಶಸ್ಸಿನ ದ್ವಾರವನ್ನು ಮುಟ್ಟಬಹುದು. ಇದಕ್ಕೆ ಪೂರ್ವಕವಾಗಿ ನಮ್ಮಲ್ಲಿ ಒಂದು ಸಹನಶೀಲತೆ ಬೇಕು. ಸಹನಶೀಲತೆ ಇಲ್ಲ ಅಂದಾಗ ಯಾವ ನಮ್ಮ ಕಾರ್ಯನೂ ಯಶಸ್ವಿ ಆಗೋದಿಲ್ಲ. ಗೆಳೆಯರೆ, ನಿಮ್ಮೊಂದು ಉದಾಹರಣೆ ಹೇಳಿದ್ದೀನಿ. ಒಂದು ಸಸಿ ಮರವಾಗಿ ನಮಗೆ ಫಲ ಕೊಡಬೇಕಾತಂದ್ರೆ ನಾವು ಕಾಯ್ಬೇಕಾಗ್ತದೆ ಅಲ್ವಾ? ಒಂದು ಬೀಜ ಬಿತ್ತಿ ಅದಕ್ಕೆ ನೀರು ಹಾಕಿ ಸಸಿ ಆದ ನಂತರ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಇರುವಂಥ ಗೊಬ್ಬರ ಕೊಟ್ಟು ಗಿಡವಾಗಿ ಮರವಾಗಿ ನಮಗೆ ಫಲ ಸಿಗಬೇಕಂತ ಅನ್ನೋದು ನಾವು ಕಾಯ್ಲಿಕ್ಕೆ ಬೇಕು. ಯಾವುದು ನಾವು ಅಂದ ತಕ್ಷಣ ಯಾವುದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಶಸ್ಸಿನ ಹಾದಿ ಸರಳಿಲ್ಲ, ವಿಘ್ನಗಳು ಬರೋದುಂಟು. ಅವನ್ನ ತೊಡೆದು ಹಾಕಬೇಕು, ತೊಡೆದು ಹಾಕಿ ಮುಂದೆ ಹೋಗ್ಬೇಕು. ಅದಕ್ಕೆ ಬೇಕಾಗುವಂಥದ್ದೇನು? ನಮ್ಮಲ್ಲಿ ಸಹನಶೀಲತೆ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ ನಿರಂತರ ಪ್ರಯತ್ನ, ಅದು ಮಾತ್ರ ಸಾಧ್ಯ. ಗೆಳೆಯರೆ, ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಅನ್ನೋದೇನಿದೆಯಲ್ಲ, ಇದು ನಿರಂತರ ಪ್ರಯತ್ನದಿಂದ ಕೂಡಿದಾಗ ಒಂದು ನಮಗೆ ಯಶಸ್ಸಿನ ಹಾದಿ ಅಂತ ನಾನು ಹೇಳಿದೆ. ಯಶಸ್ಸಿನ ಬಾಗಿಲಿಗೆ ಈ ತಾಳ್ಮೆ ಅಂತ ಏನು ಕರಿತೀವಿ, ಸಹನಶೀಲತೆ, ಅದೇ ಕೀಲಿಕೈ. ಕಾಯ್ಬೇಕು, ಸಹನ ಶಕ್ತಿಯಿಂದ ಕಾಯ್ಬೇಕು. ನಾವು ಕಾಯ್ಬೇಕು, ಅದ್ರ ನಿರಂತರ ಪ್ರಯತ್ನ ಇರಬೇಕು. ಆ ಬಳಿಕ ನಾವೇನೋ ಒಂದು ಸಾಧನೆ ಮಾಡಿದಾಗ ಆ ಸಾಧನೆ ನಾ ಸಾಧನೆ ಮಾಡಿದ್ದೇನೋ ಅಂತ ತೃಪ್ತಿ ಇರೋದಲ್ಲ, ಅದಿರಬಾರ್ದು. ಅತೃಪ್ತಿ ಇರ್ಬೇಕಲ್ಲಿ. ಈ ಅಲ್ಪ ತೃಪ್ತಿ ಏನಾಗೈತಿ, ಈ ನಮ್ಮ ಸಾಧನೆಗೆ ಒಂದು ತೊಡರಬಳೆ ಆಕೈತಿ. ಅದಕ್ಕೆ ಅವಕಾಶ ಕೊಡ್ದೇನೆ ಹಸಿವಿರ್ಬೇಕು, ಇನ್ನೂ ಮಾಡಬೇಕು, ಇನ್ನೂ ಬೆಳಿಬೇಕು, ಇನ್ನೂ ನಾ ಸಾಧಿಸ್ಬೇಕನ್ನೋ ಹಸು ಇದ್ದಾಗ ಮಾತ್ರ ನಾವು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ.
ಒಂದು ಮಾತು ಹೇಳ್ತೀನಿ, ಈ ಸಹನ ಶಕ್ತಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಥಾಮಸ್ ಅಲ್ವಾ ಎಡಿಸನ್ ಒಂದು ಒಳ್ಳೆ ಉದಾಹರಣೆ. ಅವ ಈ ಬೆಳಕು ಕೊಡುವಂತ ಬಲ್ಬ್ ತಯಾರು ಮಾಡುವಾಗ ಅವ ಯಾವ ರೀತಿ ಎಷ್ಟು ರೀತಿಯಿಂದ ಸೋಲು ಅನುಭವಿಸಿದ, ಯಶಸ್ವಿ ಆಗ್ಲಿಲ್ಲ. ಸತತ ಪ್ರಯತ್ನ, ನಿರಂತರ ಪ್ರಯತ್ನ, ಅದರ ಜೊತೆಗೆ ಅವನಲ್ಲಿರುವಂತಹ ಸಹನ ಶಕ್ತಿ ಮುಂದೊಂದು ದಿನ ಅವನನ್ನ ಯಶಸ್ಸಿನಂತೆ ನಿಲ್ಲಿಸ್ತದೆ. ಅದು ಒಂದು ಮಾತ್ರ ಅಲ್ಲ, ಈ ಕೊಲಂಬಸ್ ಅನ್ನುವಂತ ನಾವಿಕ ಅವ ನಾವಿಕ ಒಂದು ಹಡಗು ತಗೊಂಡ ಹೊಂಟ. ಈ ಎಲ್ಲ ಅವರಲ್ಲಿ ಸಂಗಡಿಗರಿದ್ರು. ಸಂಗಡಿಗರು ಹೇಳಿದ್ರು, ಗೊತ್ತಿಲ್ಲ ಎಲ್ಲಿ ಹೊಂಟಿವನೋ ಗೊತ್ತಿಲ್ಲ, ಏನೋ ಹುಡುಕಾಡ್ಕೊಂಡು ಹೊಂಟೇವ್ ನಾವು, ಆದ್ರೆ ನಾವು ಎಲ್ಲಿ ಮುಟ್ತೀವಿ ಗೊತ್ತಿಲ್ಲ. ಸಮುದ್ರದೊಳಗೆ ಬಿರುಗಾಳಿ, ಚಂಡಮಾರುತ, ದೊಡ್ಡ ದೊಡ್ಡ ಅಲೆಗಳು ಈ ಮಧ್ಯೆ ಸಿಲ್ಕೊಂಡ್ರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ, ಬೇಡ, ಪ್ರಯತ್ನ ಬಿಟ್ಟು ಬಿಡ ಅಂತ ಅದ್ರ ಕೇಳಿಲ್ಲ. ಹೊಂಟ, ತಾನು ಗುರಿ ಮುಟ್ಟೋ ತನಕ ಹೊಂಟ, ಗುರಿ ಮುಟ್ಟಿದ. ಯಾಕಂದ್ರೆ ಅವನಲ್ಲಿ ಒಂದು ಸಹನ ಶಕ್ತಿ ಇತ್ತು, ನಿರಂತರ ಪ್ರಯತ್ನ ಇತ್ತು, ಅದು ನನ್ನ ಗುರಿ ನಾ ಮುಟ್ಟಬೇಕಂತೇಳಿ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ಬೇಕಂತಂದ್ರೆ ನೆಪೋಲಿಯನ್ ಬೋನಾಪಾರ್ಟ್, ನೀವು ಹೆಸರು ಕೇಳಿರ್ಬೋದು. ಅವ ಯುದ್ಧದಲ್ಲಿ ಸೋಕಿ ಖಿನ್ನನಾಗಿ ಕೂತಿದ್ದ. ಇನ್ನ ಯಾವ ರೀತಿ ನನ್ನ ಮುಂದಿನ ಬದುಕು ಹೆಂಗ, ಇಷ್ಟೆಲ್ಲ ಪ್ರಯತ್ನ ಮಾಡಿ ಹೋರಾಡಿದ್ರೆ ನಾ ಸೋತಿ. ಸಹಜ, ಸೋತಾಗ ಆಗುವಂಥದ್ದು ಒಂದು ಸಹಜ ಮನೋಭಾವ. ಅವಾಗ ಅವನು ನೋಡಿದ್ದು ಒಂದು ಜೇಡಿನ ಹುಳ, ಅದು ಬಲಿ ಕಟ್ತಾ ಇತ್ತು. ಅದು ಏನೋ ಕಾರಣದಿಂದ ಬಲಿ ಹರಿಯೋದು, ಮತ್ತೆ ಅದು ಕಟ್ಟೋದು, ಬಲಿ ಹರಿಯೋದು, ಇದೇ ರೀತಿ ಆಗ್ತಿತ್ತು. ಕಡಿಕೆ ಅದು ಬಿಟ್ಟು ಬಿಡದ ತನ್ನ ನಿರಂತರ ಪ್ರಯತ್ನದಿಂದ ಬಲಿ ಕಟ್ತು. ಅವಾಗ ಅಂದವ ನೆಪೋಲಿಯನ್ ಬೋನಾಪಾರ್ಟ್, ಸತತ ಪ್ರಯತ್ನದಿಂದ ನಾನು ಸಹಿತ ನನ್ನ ಗುರಿಯನ್ನು ಮುಟ್ಟುವಲ್ಲೆ ಅನ್ನುವಂಥದ್ದು ಮನವರಿಕೆ ಆಯ್ತು. ಹಿಂಗೆ ಇನ್ನೂ ನಿಮ್ಗೆ ತಾಜಾ ಉದಾಹರಣೆ ಹೇಳ್ಬೇಕಂತಂದ್ರೆ, ನಾವು ಸ್ವಾತಂತ್ರ್ಯ ಗಳಿಸಿದ್ವಿ, ಹೇಳ್ತೀವಿ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ. ಎಷ್ಟು ವರ್ಷಗಳ ಕಾಲ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ. ಅಸಹಕಾರ ಚಳವಳಿ ಮಾಡಿದ್ವಿ, ಜಲಜಾವ ಚಳವಳಿ ಮಾಡಿದ್ವಿ, ಒಪ್ಪಿನ ಸತ್ಯಾಗ್ರಹ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದರಿಂದ ಸ್ವಾತಂತ್ರ್ಯ ಹೋರಾಟಗಾರರ ಅನುಭವಿಸಿದ ಚಿತ್ರಹಿಂಸೆ ಅಂತ, ಅವರು ಅನುಭವಿಸಿದ ನೋವೆಂತ, ಆದರೂ ಬಿಡಲಿಲ್ಲ. ನಿರಂತರ ಪ್ರಯತ್ನ, ಏನೇ ಬರಲಿ ನಾವು ಸ್ವಾತಂತ್ರ್ಯ ಪಡೆದಿರ್ತೀವಿ ಅನ್ನುವಂಥ ಮನೋಭಾವ ಅವರಲ್ಲಿತ್ತು, ಒಂದು ಆತ್ಮಸ್ಥೈರ್ಯ ಇತ್ತು. ಹೀಗಾಗಿ ನಾವು 1947 ಸ್ವಾತಂತ್ರ್ಯ ಪಡೆದ್ವಿ. ಈ ರೀತಿ ಯಾವುದೇ ಒಂದು ಕಷ್ಟ ಬಂದಾಗೂ ಕೂಡ ನಾವು ಹಿಂಜರಿದೇನೆ, ಅದನ್ನು ನಾವು ಸಾಧಿಸ್ತೀವಿ ಅಂತ ಅನ್ನುವಂಥದ್ದು ನಮ್ಮ ಮನೋಬಲ ನಮ್ಮಲ್ಲಿದ್ದಾಗ ನಾವು ಅದನ್ನು ಯಶಸ್ಸನ್ನು ಕಾಣ್ತೀವಿ. ಗೆಳೆಯರೇ, ನಮ್ಮಲ್ಲಿರುವಂಥ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನದಿಂದ ನಾವು ಯಶಸ್ಸನ್ನು ಕಾಣ್ತೀವಿ ಅಂತ ನಮ್ಮ ಮಾತನ್ನು ಹೇಳಿದೆ. ಅದು ನಮ್ಮಲ್ಲಿರೋ ಒಂದು ನಾವು ಗುರಿ ಮುಟ್ಟಬೇಕಂತ ಒಂದು ಆತ್ಮಸ್ಥೈರ್ಯದಿಂದ ನಾವು ಮುಂದೆ ನಡೆದಿರ್ತೀವಿ. ಅದು ನಾವು ನಮ್ಮಲ್ಲೇ ನಮ್ಮ ಒಂದು ಮನಸ್ಸಿನಲ್ಲಿ ಇರುವಂಥ ಒಂದು ಒಂದು ಆತ್ಮಸ್ಥೈರ್ಯ ಇರ್ಬೋದು, ಒಂದು ಮನೋಬಲ ಇರ್ಬೋದು, ಅದು ಏನೇ ಇದ್ರು ಅದ್ರ ಮೇಲೆ ಅವಲಂಬಿತವಾಗಿರ್ತೈತೆ ನಾವು ಮುಂದೆ ಯಾವ ರೀತಿ ಗೆಲ್ತೀವಿ ಅಂತ. ಇನ್ನು ಕೆಲವು ಜನ ಏನೋ ಒಂದು ಹುರುಪು, ಉತ್ಸಾಹ, ಮಾಡಬೇಕು, ನನ್ನಿಂದ ಸಾಧ್ಯ ಅಂತ ಅವರು ಒಂದು ಕಾರ್ಯಕ್ಷೇತ್ರಕ್ಕೆ ಕೈ ಹಾಕೋಣ. ಈ ನಾವು ಯಾವುದೋ ಒಂದು ಕಾರ್ಯಕ್ಷೇತ್ರಕ್ಕೆ ಕೈ ಹಾಕಿದಾಗ ಆರಂಭಿಕವಾಗಿ ನಮಗೇನೋ ಒಂದು ಎಡರು ತೊಡರು ಬಂದಾಗ ಅದ ಬೇಡ, ಇದು ಈ ರೀತಿ ಒಂದು ಈ ತೊಡರ ಆಗೋದು ಬೇಕಾಗಿಲ್ಲ ಅಂತ ಹಿಂಸರಿತಾರಲ್ಲ, ಅದು ಏನಂತಂದ್ರೆ ಅವ್ರಿಗೆ ಒಂದು ಯಾವುದೋ ಒಂದು ಗಟ್ಟಿ ಮನೋಭಾವ ಇರೋದಿಲ್ಲ. ನಾ ಮಾಡ್ತೀನಿ ಅಂತ ಒಂದು ಗಟ್ಟಿ ಮನೋಭಾವ ಇರಲಾರ್ದಕ್ಕೆ
ಅವ್ರು ಹಿಂಸರಿಯುವಂಥ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇಂಥವ್ರನ್ನ ಆರಂಭ ಶೂರರು ಅಂತ ಕರೀತಾರೆ. ಒಂದು ರೀತಿಯಿಂದ ಇವರು ತೋರಿಸುವಂಥದ್ದೇನು ತಮ್ಮ ಹೇಳಿತನ ಮಾಡಬೇಕನ್ನೋದಿತ್ತು ಮೊದಲ. ಅದಕ್ಕೆ ಕೆಲವೊಂದು ಜನರ ಮಾತುಗಳಿರ್ಬೋದು, ಚೊಚ್ಚು ಮಾತುಗಳಿರ್ಬೋದು, ಅಥವಾ ಕುಟುಂಬದಲ್ಲಿ ಏನಾದರೂ ಒಂದು ಮನುಷ್ಯ ನೋವಾಗುವಂಥ ಮಾತು ಅಂದಾಗ ಇವು ಮಾಡಬೇಕನ್ನೋ ಕೆಲಸ ಅದರಿಂದ ವ್ಯಕ್ತಿ ಹಿಂಸರಿದು ಬಿಡ್ತಾನೆ. ಕೆಲಸ ಮಾಡೋ ಮೊದಲ, ನಾವು ಕಾರ್ಯಕ್ಷೇತ್ರಕ್ಕೆ ಇಳಿಯೋ ಮೊದಲ ನಾವು ಅದನ್ನು ಪೂರ್ವಾಪರ ವಿಚಾರ ಮಾಡಬೇಕು. ನಮ್ಮಲ್ಲಿ ವಿವೇಚನಾ ಶಕ್ತಿ ಇರಬೇಕು. ಇದನ್ನ ಕೈ ಹಾಕೀನಿ, ಇದರಿಂದ ನೀ ಎಷ್ಟರ ಮಟ್ಟಿಗೆ ಯಶಸ್ಸು, ಇದರಿಂದ ಏನಾಗಬಹುದು ಅನ್ನುವಂಥ ಒಂದು ಮುಂದಾಲೋಚನೆ ಇತ್ತು ಅಂತಂದಾಗ ಯಾವ ಕೆಲಸನೂ ಅರ್ಧಕ್ಕೆ ನಿಲ್ಲೋದಿಲ್ಲ. ಅದನ್ನ ಏನೇ ಬರಲಿ ಅದನ್ನು ತೊಡೆದು ಹಾಕಿ ಮುಂದೋಗುತ್ತಾನ, ಮುಂದೋಗಿ ತನ್ನ ಕಾರ್ಯಕ್ಷೇತ್ರ ಯಶಸ್ಸು ಪಡಿತಾನ. ಗೆಳೆಯರೇ, ಈ ಒಂದು ಸಂಚಿಕೆ ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆ ಇದೇ ರೀತಿ ಇನ್ನೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆನೇ ಇನ್ನೊಂದು ಸಂಚಿಕೆಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ನಮಸ್ಕಾರ ಗೆಳೆಯರೇ. ಮುಂದಿನ ಸಲ ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.